ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಇವಾಗ ಮ್ಯಾಟರ್ಗೆ ಬಂದ್ಬಿಡೋಣ. ಮನೆಯಲ್ಲಿ ಕಾರ್ತಿಕ್ ಅವರು ಒಂಟಿಯಾಗಿದ್ದಾರೆ. ಅವರ ಫೀಲಿಂಗ್ಸ್ನ ಹಂಚ್ಕೊಳ್ಳೋಕ್ಕೆ ಅವರ ಜೊತೆ ಯಾರು ಫ್ರೆಂಡ್ಸ್ ಇಲ್ಲ. ಇದು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟು. ಇದಕ್ಕೆ ಸ್ಟೇಟ್ಮೆಂಟ್ಗೆ ಒಂದಷ್ಟು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಇರೋದು ಆ ಕಡೆ ಕೂತ್ಕೊಂಡು ವಿನಯ್ ಅವರು ಹಾಗೆ ಸಂಗೀತ ಅವರು. ಫಸ್ಟು ವಿನಯ್ ಅವರ ಮ್ಯಾಟ್ರಿಗೆ ಬಂದ್ಬಿಡೋಣ. ಇವಾಗ ರಾಕ್ಷಸರು ಗಂಧರ್ವರು ಅಂತ ಬಂದಿದ್ದೊಂದು ಟಾಸ್ಕಲ್ಲಿ ವಿನಯ್ ಅವರು ಯಾವ ರೀತಿ ವರ್ತಿಸಿದ್ರು, ಯಾವ ರೀತಿ ಆಡಿದ್ರು ಅಂತ ಎಲ್ಲರೂ ನೋಡಿದ್ದಾರೆ. ಹಾಗೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿದ್ರು. ಹಾಗೆ ತುಂಬ ಬ್ಯಾಡ್ ಒಪಿನಿಯನ್ ಬಿಲ್ಡ್ ಆಗಿತ್ತು ಆ ವೀಕಲ್ಲಿ ವಿನಯ್ ಅವರ ಮೇಲೆ. ಆಯಿತಾ, ಆವಾಗ ಹಿಟ್ಟನ್ನ ಎಲ್ಲ ತೆಗೆದು ಮುಖಕ್ಕೆ ರಪ 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 ಅಂತ ಹೊಡಿತಾರೆ ವಿನಯ್ ಅವರು ಕಾರ್ತಿಕ್ ಅವ್ರಿಗೆ. ಅಂದ್ರೂ ಅವ್ರು ಅದನ್ನೆಲ್ಲ ತಡ್ಕೊಂಡು ಆ ಕಡೆ ಹೋಗಿ ಅದು ಯಾವುದೋ ಎಸ್ತಿ ಸ್ಲಿಪ್ಪರ್ ಬಂದ್ಬಿಟ್ಟು ಅವರಿಗೆ ತಾಕತ್ತೆ. ಅದಕ್ಕೂ ಕೂಡ ಕಾರ್ತಿಕ್ ಅವ್ರು ರಿಗ್ರೆಟ್ ಮಾಡಿದ್ರು. ಆಮೇಲೆ ಆ ವೀಕಿನ ಕಿಚ್ಚನ ಚಪ್ಪಾಳೆ ಕೂಡ ಕಾರ್ತಿಕ್ ಅವ್ರಿಗೆ ಸಿಕ್ತು. ಆಮೇಲೆ ವಿನಯ್ ಅವರು ಓಕೆ ಮಗ ಅದು ಇದು ಅಂತ ಬಂದಾಗಲೂ ಕೂಡ ಕಾರ್ತಿಕ್ ಅವರು ಒಂದು ಮಾತು ಹೇಳ್ದಂಗೆ ವಿನಯ್ ಅವ್ರಿಗೆ ಕೈ ಚಾಚಿದ್ರು. ಆಯಿತಾ, ಈವನ್ ಸಂಗೀತ ಅವರು ಅವಾಗ ಕಾರ್ತಿಕ್ ಅವ್ರ ಜೊತೆ ಇದ್ರು. ಅವ್ರು ಹೇಳ್ತಿದ್ರು ಕಾರ್ತಿಕ್ಕಿಗೆ, ಇಲ್ಲ ನೀನು ತಪ್ಪು ಮಾಡ್ತಾ ಇದೀಯಾ, ವಿನಯ್ ಜೊತೆ ಹೋಗಿ ತಪ್ಪು ಮಾಡ್ತಾ ಇದೀಯ ಅಂತ. ಅವಾಗ ಸಂಗೀತನೂ ಕೂಡ ಕಾರ್ತಿಕ್ ಅವ್ರ ವಿರೋಧ ಹಾಕೊಂಡ್ರು. ಆಯಿತಾ, ಅವಾಗ್ಲಿಂದನೇ ಸಂಗೀತ ಅವರು ಮತ್ತು ಕಾರ್ತಿಕ್ ಅವ್ರ ಮಧ್ಯೆ ಬಿರುಕು ಸ್ಟಾರ್ಟ್ ಆಗಿದ್ದು. ಆಯಿತಾ, ನಾನು ಏನು ಹೇಳೋಕೆ ಹೋದ್ರು ಕಾರ್ತಿಕ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರ ತಲೆಗೆ ಹೋಗ್ತಲ್ಲ ಅಂತ ಸಂಗೀತ ಅವರು ಅವ್ರ ಒಪಿನಿಯನ್ನ ನಾನು ಯಾಕೆ ಇದು ಮಾಡ್ಕೊಬೇಕು, ನನ್ನ ಡಿಸಿಷನ್ ನಾನು ತೊಗೊಬೇಕಲ್ವಾ ಅಂತ ಹೇಳ್ಬಿಟ್ಟು ಕಾರ್ತಿಕ್ ಅವರು. ಅವಾಗ ಸಂಗೀತ ಅವರು ಒಂದಷ್ಟು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ ಕಾರ್ತಿಕ್ ಅವ್ರ ಮೇಲೆ. ಕಾರ್ತಿಕ್ಕು ವಿನಯ್ಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ಕಾರ್ತಿಕ್ ಅವ್ರಿಗೆ ಬೇಜಾರಾಗುತ್ತೆ. ಅವಾಗ ಸಂಗೀತ ನಾನು ಮೈನಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಂಗೀತ ಅವ್ರಿಗೂ ಕಾರ್ತಿಕ್ ಅವ್ರಿಗೂ ಫುಲ್ಲು ಬ್ರೇಕ್ ಆಗುತ್ತೆ. ಆಯಿತಾ, ಈ ಥರ ಏನು ವಿನಯ್ ಅವರ ಒಂದು ವಿಚಾರದಲ್ಲಿ, ಆಯಿತಾ, ಅವ್ರ ಜೊತೆ ಒಂದು ಕಾಂಪ್ರಮೈಸ್ ವಿಚಾರದಲ್ಲಿ, ಅವರ ಒಂದು ಸ್ನೇಹದ ವಿಚಾರದಲ್ಲಿ ಬಿರುಕು ಮಾಡಿಕೊಂಡಂತಹ ವ್ಯಕ್ತಿ ಕಾರ್ತಿಕ್ ಅವರು. ಅವ್ರು ಯಾವಾಗ ವಿನಯ್ ಅವ್ರ ಹತ್ರ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು, ಆಯಿತಾ, ವಿನಯ್ ಅವರಿಂದ ಏನೋ ಒಂದು ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗಲಿಲ್ಲ. ವಿನಯ್ ಅವರ ಕೊಟ್ಟಿದ್ದ ಸ್ಟೇಟ್ಮೆಂಟು ಅಲ್ಲಿಗೆ ಹೊಗೆ. ಆಯಿತಾ, ಆಮೇಲೆ ಸಂಗೀತ ಅವರ ಸ್ಟೇಟ್ಮೆಂಟ್ಗೆ ಬರ್ತೀನಿ. ಸಂಗೀತ ಅವ್ರು ಹೇಳ್ತಾರೆ ಕಾರ್ತಿಕ್ಕು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದು, ಅವ್ರು ಕೆಲವೊಂದು ಮಾತನ್ನ ಹೇಳಿದ್ದಾರೆ ಸಂಗೀತ ಅವ್ರಿಗೆ, ಶನಿ ಅಂತೆಲ್ಲ, ಅದೆಲ್ಲ ತಪ್ಪು. ಆಯಿತಾ, ಈವನ್ ವರ್ತೂರವರು ಕೂಡ ಈ ಮಾತನ್ನು ಸಂಗೀತ ಅವ್ರಿಗೆ ಹೇಳಿದ್ದಾರೆ. ಕಾರ್ತಿಕ್ ಅವರು ಹೇಳಿದ್ದಾರೆ. ವರ್ತೂರವರು ಕೂಡ ಕಿಚನಲ್ಲಿ ಕೂತಿದಾಗ ಅಲ್ಲಿ ಕಾರ್ತಿಕ್ ಈ ಮನೆಯ ಶನಿ ಯಾರು ಅಂತ ಕೇಳಿದಾಗ ವರ್ತೂರವ್ರು ಯಾರು ಸಂಗೀತನ ಅಂತ ಕೂಡ ಹೇಳಿದ್ದಾರೆ. ಆ ಕ್ಲಿಪ್ಪಿಂಗ್ ಕೂಡ ನನ್ನ ಹತ್ರ ಇದೆ. ಆಯಿತಾ, ಬಟ್ ನಾನು ವಿಡಿಯೋದಲ್ಲಿ ಹಾಕೋಕ್ಕಾಗೋದಿಲ್ಲ. ಆಯಿತಾ, ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಹಾಗಾಗಿ ನಾನು ಹಾಕೋದಿಲ್ಲ. ಸೊ ಅಲ್ಲಿ ಇವಾಗ ಶನಿ ಅಂತ ಹೇಳಿದ್ರು ಅದೆಲ್ಲ ತಪ್ಪು, ಓಕೆ. ಬಟ್ ಯಾವುದೋ ಒಂದು ಕಡೆ ಎಲ್ಲೋ ಒಂದು ಕಡೆ ಸಂಗೀತ ಅವರಿಗೆ ಕಾರ್ತಿಕ್ ಅವರು ಯಾವಾಗ ಬೆನ್ನಿಗೆ ಚೂರಿ ಹಾಕಿದ್ರು, ಯಾವಾಗ ಅವ್ರಿಗೂ ಕೆಟ್ಟದನ್ನ ಬಯಸಿದ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ. ಈ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ಪಲ್ಲಿ ತುಂಬ ಬಯಸ್ತಾ ಇದ್ದಿದ್ದೆ ಸಂಗೀತ ಅವರು. ಆಯಿತಾ, ನನ್ನ ಫ್ರೆಂಡ್ಸ್ ನಂಗೆ ಹಿಂಗೆ ಮಾಡಬೇಕು, ನಂಗೆ ಹಿಂಗೆ ಹೇಳಬೇಕು, ಎಲ್ಲೋ ನನ್ನ ನೇಮ್ ತೊಗೋಬಾರ್ದು, ಇದನ್ನ ತೊಗೋಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಅವ್ರ ಗೇಮ್ ಪ್ಲೇ ತುಂಬ ಚೆನ್ನಾಗಿ ಬಂತು, ಅದನ್ನೆಲ್ಲ ತಿದ್ಕೊಂಡ್ರು. ಆಮೇಲೆ ತುಂಬ ಅವರ ಗ್ರಾಫ್ ತುಂಬ ಮೇಲೋಯ್ತು, ಅದೆಲ್ಲ ಬೇರೆ. ಆಯಿತಾ, ಬಟ್ ಎಲ್ಲ ಒಂದು ಕಡೆ ಕಾರ್ತಿಕ್ ಅವರು ಅವರಿಗೆಲ್ಲಿ ನಂಬಿಕೆ ದ್ರೋಹ ಮಾಡಿದ್ರು ಸಂಗೀತ ಅವ್ರಿಗೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಈವನ್ ಕಾರ್ತಿಕ್ ಅವರು ಒಂದು ಅಷ್ಟು ಸಣ್ಣ ಪುಟ್ಟ ತಪ್ಕೊಂಡು ಮಾಡ್ಕೊಂಡ್ರು. ಏನು, ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ರು. ಆಯಿತಾ, ಆ ಬ್ರೇಕ್ ಆದ ತಕ್ಷಣ ಮತ್ತೆ ಈ ಕಡೆ ನಮ್ರತಾ ಸೈಡ್ ಬಂದ್ಬಿಟ್ರು. ಅದೆಲ್ಲ ಜನಗಳಿಗೆ ಏನು ಗುರು ಆ ಕಡೆ ಇದ್ದ ಇವಾಗ ಒಂದೇ ಸತಿ ಏನು ಮನಸ್ಸೇ ಇಲ್ದಂಗೆ ಈ ಕಡೆ ಬಂದು ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮೈನಸ್ ಅವರಿಗೆ ಬಂತು. ಅದೊಂದು ತಪ್ಪು ಮಾಡಿಕೊಂಡ್ರು. ಆಯಿತಾ, ಅದು ಹೇಳಬೇಕಂದ್ರೆ ಹೊರಗಡೆ ಅವ್ರಿಗೊಂದು ಕಂಫರ್ಟ್ ಝೋನ್. ಆ್ಯಕ್ಚುಲಿ ಇವಾಗ ಯಾರ್ದೋ ಇರೋದು ಒಂದು 7-8 ಜನ ಮನೆಯಲ್ಲಿ ಅಂದಾಗ ಅವರು ಫೀಲ್ ಗುಡ್ ಮಾಡೋಕ್ಕೆ ಒಂದು ಕಂಫರ್ಟ್ ಝೋನ್ನ ಹುಡುಕ್ತಾ ಇರ್ತಾರೆ. ಆ ಥರ ಒಂದು ಕಂಫರ್ಟ್ ಝೋನ್ ಸಿಕ್ಕಿತ್ತೇನೋ, ಬಟ್ ಅದು ಹೊರಗಡೆ ಅಜೀಬಾಗಿ ಕಾಣಿಸ್ತು. ಅದು ಒಂದು ಬಿಟ್ಟರೆ ಅವ್ರಿಗೆ ಯಾರಿಗೋ ಒಬ್ರಿಗೆ ಕೆಟ್ಟದ್ದು ಬಯಸಿದ್ರು, ಹಿಂಗಿದೆ ಬ್ಯಾಕ್ ಬೆಚ್ಚಿಂಗ್ ಮಾಡಿದ್ರು, ಏನೋ ಒಂದು ಗೇಮ್ ಪ್ಲೇ ಮಾಡಿದ್ರು, ಅವ್ರನ್ನೇನೋ ತುಣಿಬೇಕು ಅಂತ ನೋಡಿದ್ರು. ಕಾರ್ತಿಕ್ ಅವರು ಎಲ್ಲೂ ಕೂಡ ಆ ಥರ ಮಾಡಿಲ್ಲ ಯಾರ ಮೇಲೂ ಕೂಡ. ಈವನ್ ಅವ್ರಿಗೆ ಒಂದು ಫೀಲ್ ಗುಡ್ ಹಾರ್ಟ್ ಇದೆ, ಆಯಿತಾ, ಕಾರ್ತಿಕ್ ಅವ್ರಿಗೆ.
ಸೊ ಎಲ್ಲರೂ ಅರ್ಹರೇ ಈ ಸ್ಟೇಜಲ್ಲಿ. ಬಟ್ ಕಾರ್ತಿಕ್ ಅವರ ಮೇಲೆ ಬಂದ ಒಂದು ಅಲಿಗೇಷನ್ಸಿಗೆ ನನ್ನ ಕಡೆಯಿಂದ ಒಂದಷ್ಟು ನನಗನ್ಸಿದ ವಿಚಾರನ ಹೇಳ್ತಾ ಇದ್ದೀನಿ. ನಂಗೆ ಅಂತ ಹೇಳ್ಬಿಟ್ರೆ ಹೆಂಗ್ರು ಕಾರ್ತಿಕ್ ಸಪೋರ್ಟ್ ಮಾಡ್ತಾರೆ ಹಂಗೆ ಹಿಂಗೆ ಎಂಥದ್ದು ಇಲ್ಲ. ಸೊ ನಾನು ಕರೆಕ್ಟ್ ಎಕ್ಸಾಕ್ಟ್ ರೀಸನ್ಸ್ ಕೂಡ ಕೊಟ್ಟಿದ್ದೀನಿ ಅಂತ ನಿಮಗೆ ಅಂದ್ಕೊತೀನಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.